ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಯುವ ಪುಡುಕೋಣೆ. ಇವತ್ತು ನಾನು ಹೇಳಕ್ ಹೊರಟಿರೋದು ಡಾರ್ಜಿಲಿಂಗ್ನ ಕತೆ. ಡಾರ್ಜಿಲಿಂಗಿಂದ 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮಗೆ ಕರ್ಸಿಯಾಂಗ್ ಅಂತ ಒಂದು ಪ್ರದೇಶ ಸಿಗುತ್ತೆ. ಈ ಕರ್ಸಿಯಾಂಗ್ ಅನ್ನೋ ಪ್ರದೇಶ ಒಂದು ಚಿಕ್ಕದಾದ ಅದ್ಭುತವಾದ ಗಿರಿಧಾಮ, ಅನೇಕ ಉದ್ಯಾನವನಗಳನ್ನು ಹೊಂದಿದೆ. ಅಲ್ಲದೆ ಸುಂದರವಾದ ಬೆಟ್ಟ ಗುಡ್ಡಗಳನ್ನು ಹೊಂದಿರುವಂತಹ ಸುಂದರವಾದ ನೋಟದಿಂದ ಕೂಡಿದಂತಹ ಒಂದು ಪ್ರದೇಶ. ಅನೇಕ ಕಾಫಿ ತೋಟಗಳನ್ನು ಕೂಡ ನೀವು ಇಲ್ಲಿ ನೋಡ್ತೀರ. ಇದೆಲ್ಲ ಸುಂದರ ನೋಟಗಳನ್ನು ಒಳಗೊಂಡಿದ್ರೆ ಇಲ್ಲಿ ನಿಮಗೆ ಒಂದು ಭಯಾನಕವಾಗಿರುವಂತಹ ಸ್ಥಳ ಕೂಡ ಇಲ್ಲಿದೆ. ಅದರ ಹೆಸರೇ ಡವ್ ಹಿಲ್. ಡವ್ ಹಿಲ್ ಎನ್ನುವುದು ಒಂದು ಭಯಾನಕ ಸ್ಥಳವಾಗಿದೆ. ಈ ಒಂದು ಪ್ರದೇಶದಲ್ಲಿ ಡವ್ ಹಿಲ್ಗೆ ಹತ್ತಿರದಲ್ಲೇ ವಿಕ್ಟೋರಿಯಾ ಬಾಯ್ಸ್ ಸ್ಕೂಲ್ ಎನ್ನುವ ಒಂದು ಸ್ಕೂಲ್ ಕೂಡ ಇರುತ್ತೆ. ಈ ವಿಕ್ಟೋರಿಯಾ ಬಾಯ್ಸ್ ಸ್ಕೂಲ್ ಸುಮಾರು 100 ವರ್ಷಕ್ಕೂ ಹಳೆಯದು. ಆದರೆ ಈ ಸ್ಕೂಲ್ ಡಿಸೆಂಬರ್ ಇಂದ ಮಾರ್ಚ್ ವರೆಗೂ ಕಂಪ್ಲೀಟ್ ಆಗಿ ಮುಚ್ಚಿರುತ್ತೆ. ಕತೆ ಏನಪ್ಪ ಅಂದ್ರೆ, ಈ ಮುಚ್ಚಿರೋ ಟೈಮಲ್ಲಿ ಕೂಡ ಅಲ್ಲಿ ಮಕ್ಕಳು ಆಟ ಆಡ್ತಾ ಇರೋ ಹಾಗೆ ಅನೇಕ ವಿಚಿತ್ರವಾಗಿರುವಂಥ ಶಬ್ದಗಳು ಕೇಳಿಸ್ತಾನೆ ಇರುವ ಹಾಗೆ ವಿಕ್ಟರಿ ಬಾಯ್ಸ್ ಸ್ಕೂಲಲ್ಲಿ ಇವತ್ತಿಗೂ ಕೂಡ ಕೇಳಿಸ್ತಾನೆ ಇರುತ್ತಂತೆ. ಅಲ್ಲಿನ ಜನರು ಇವತ್ತಿಗೂ ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಅಲ್ಲಿನ ಜನ ಹೇಳೋದಿಷ್ಟೇ, ಆ ಡವ್ ಹಿಲ್ ಎನ್ನುವ ಜಾಗಕ್ಕೂ ವಿಕ್ಟೋರಿಯಾ ಬಾಯ್ಸ್ ಸ್ಕೂಲ್ಗೂ ಜಾಸ್ತಿ ಅಂತರವೇ ಇಲ್ಲ, ತುಂಬ ಹತ್ತಿರದಲ್ಲೇ ಇರುವಂಥದ್ದು. ಈ ಡವ್ ಹಿಲ್ ಎನ್ನುವುದು ಒಂದು ದಟ್ಟವಾದ ಕಾಡಿಂದ ಕೂಡ್ಕೊಂಡಿರುತ್ತೆ. ದಟ್ಟವಾದ ಅಂತಂದ್ರೆ ತುಂಬ ಮರ ಗಿಡಗಳನ್ನು ಹೊಂದಿರುವಂತಹ, ತುಂಬ ಕತ್ತಲೆಯಾಗಿ ಕೂಡಿರುವಂತಹ, ನಿಮಗೆ ಬೆಳಿಗ್ಗೆ ಹೊತ್ತು ಕೂಡ ಈ ಡವ್ ಹಿಲ್ಲಲ್ಲಿ ಕತ್ತಲಾಗೇ ನಿಮಗೆ ಕಾಣಿಸ್ತಾ ಇರುತ್ತೆ. ಅಷ್ಟೊಂದು ದಟ್ಟವಾಗಿ ಮರ ಗಿಡಗಳು ಅಲ್ಲಿ ಬೆಳೆದಿದೆ. ಈ ಡವ್ ಹಿಲ್ ಅನ್ನೋದು ಯಾಕಷ್ಟು ಅಪಾಯಕಾರಿ ಅಂತ ಈ ಜನ ಏನು ಹೇಳ್ತಾರೆ ಅಂತ, ಈ ಒಂದು ಡವ್ ಹಿಲ್ ಅನ್ನೋ ಜಾಗದಲ್ಲಿ ಅನೇಕ ಜನರು ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರಂತೆ. ತುಂಬ ಕೊಲೆಗಳು ನಡೆದಿದೆ ಅಂತೆ ಸುಮಾರು ವರ್ಷಗಳ ಹಿಂದೆ. ಆದ್ರಿಂದ ಈ ಒಂದು ಡವ್ ಹಿಲ್ ಎನ್ನುವ ಜಾಗದಲ್ಲಿ ದೆವ್ವ ಇದೆ ಅಂತ ಅನೇಕ ಜನರು ಮಾತಾಡ್ತಾನೆ ಇರ್ತಾರೆ. ಇನ್ನೊಂದು ಭಯಾನಕ ಕಥೆ ಏನಂತಂದ್ರೆ, ಈ ಡವ್ ಹಿಲ್ ಎನ್ನುವ ಜಾಗದಲ್ಲಿ ರುಂಡವೇ ಇಲ್ಲದ ಓಡಾಡುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಭೂತಕ್ಕೆ ಕಾರಣ ಏನು? ಅದು ಯಾವ ಭೂತ? ಆ ಜನರು ಹೇಳುವ ಪ್ರಕಾರ ಆ ಒಂದು ಭೂತ ಹೆಣ್ಭೂತ ಆಗಿದೆ. ಒಬ್ಬ ಮಹಿಳೆಯ ತಲೆ ಇಲ್ಲದ ಒಂದು ಆಕಾರದಲ್ಲಿ, ತಲೆನೇ ಇಲ್ವಂತೆ, ಆ ಒಂದು ಆಕಾರದಲ್ಲಿ ಖಾಲಿ ದೇಹ ಮಾತ್ರ, ರುಂಡನೇ ಇಲ್ಲ, ನೆನೆಸ್ಕೊಳ್ಳಿ. ಸೊ ಆ ಒಂದು ದೆವ್ವ ಅಲ್ಲಿ ಓಡಾಡುತ್ತೆ ಅಂತ ಅಲ್ಲಿನ ಜನರು ಮಾತಾಡ್ತಾ ಇದ್ದಾರೆ. ರುಂಡವೇ ಇಲ್ಲದೆ ಇರುವಂತಹ ಭೂತ ಓಡಾಡೋದ್ರಿಂದ ಈ ರಸ್ತೆನ ಡೆತ್ ರೋಡ್ ಅಂತ. ಡವ್ ಹಿಲ್ ಎನ್ನುವ ಜಾಗದಲ್ಲಿ ಅಲ್ಲಿನ ಜನರು ಒಬ್ಬಂಟಿಯಾಗಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರನ್ನ ಏನೋ ಹಿಂಬಾಲಿಸುವಂತೆ ಅಕ್ಕಪಕ್ಕದಲ್ಲಿ ಯಾರೋ ಕೂಗಾಡಿರೋ ಥರ ಶಬ್ದಗಳು ಅವ್ರಿಗೆ ಕೇಳಿಸ್ತಾನೆ ಇರುತ್ತೆ. ಅವ್ರನ್ನ ಹಿಂಬಾಲಿಸ್ಕೊಂಡು ಯಾರೋ ಬರೋ ಹಾಗೆ ಬರ್ತಾನೆ ಇರುತ್ತಂತೆ. ಇವತ್ತಿಗೂ ಕೂಡ ಈ ಅನುಭವ ಅಲ್ಲಿನ ಜನರಿಗೆ ಆಗ್ತಾನೆ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಅನೇಕ ಜನರು ಆ ಡವ್ ಹಿಲ್ ಒಳಗಡೆ ಆ ದಟ್ಟವಾದ ಕಾಡಿಗೆ ಎಂಟರ್ ಆದಮೇಲೆ
ಎಷ್ಟೋ ಜನ ಮರಳಿ ಬಾರದೇ ಇರುವಂತಹ ಎಷ್ಟೋ ಇನ್ಸಿಡೆಂಟ್ ಅಲ್ಲಿ ನಡೆದಿದೆ. ಇನ್ನು ಕೆಲವರು ಆ ದಟ್ಟವಾದ ಕಾಡು ಒಳಗಡೆ ಹೋಗ್ತಾರೆ, ಬಟ್ ರಿಟರ್ನ್ ಬರಬೇಕಾದ್ರೆ ಅವರ ಮನಸ್ಥಿತಿನೇ ಅಸ್ತವ್ಯಸ್ತವಾಗಿರುತ್ತೆ. ಮಾನಸಿಕ ಸ್ಥೀಮಿತನೇ ಅವ್ರು ಕಳ್ಕೊಂಡಿರುವಂಥದ್ದು ಎಷ್ಟೋ ಇದೆಯಂತೆ. ಇನ್ನು ಕೆಲವರು ಆ ದಟ್ಟವಾದ ಕಾಡು ಒಳಗಡೆ ಹೋಗಿ ಆತ್ಮಹತ್ಯೆ ಕೂಡ ಶರಣಾಗಿದ್ದಾರೆ. ಈ ಡೌನ್ ಹಿಲ್ ಎನ್ನುವ ಜಾಗ, ಇಲ್ಲಿ ಬರುವಂಥ ಆ ರೋಡಲ್ಲಿ ಯಾವುದೇ ಬೀದಿ ದೀಪ ಕೂಡ ಇರಲ್ಲ. ಈ ಜನರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಬೀದಿ ದೀಪ ಇಲ್ಲದೆ ಇರುವ ಕಾರಣ ಅನೇಕ ಭೂತ ಪ್ರೇತಗಳ ಒಂದು ಅನುಭವ ನಮಗೆ ಜಾಸ್ತಿ ಆಗುತ್ತೆ ಅನ್ನುವ ಮಾತು ಇದೆ. ಒಂದು ಕಡೆ ಜನ ಈ ಥರ ಮಾತಾಡ್ತಾರೆ, ನಿಮಗೆ ಗೊತ್ತು ಒಂದು ನಾಣ್ಯಕ್ಕೆ ಎರಡು ಮುಖ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಜನ ಕೂಡ ಈ ಕಡೆ ಪಾಸಿಟಿವ್ನು ಮಾತಾಡ್ತಾರೆ, ಈ ಕಡೆ ನೆಗೆಟಿವ್ ಕೂಡ ಮಾತಾಡ್ತಾರೆ. ಇನ್ನಷ್ಟು ಜನ ಹೇಳ್ತಾರೆ, ನಾವು ಎಷ್ಟೊಂದು ಸತಿ ಈ ಡೌನ್ ಹಿಲ್ ಜಾಗದಲ್ಲಿ ಓಡಾಡಿದ್ದೀವಿ, ನಡೆದಾಡಿದ್ದೀವಿ, ಹೋಗಿದ್ದೀವಿ, ಬಟ್ ನಮ್ಗದು ಯಾವ ಅನುಭವ ಕೂಡ ಆಗಿಲ್ಲ, ಇವೆಲ್ಲ ಸುಳ್ಳು, ಇದೊಂದು ಕಟ್ಟುಕತೆ ಅಂತಲೂ ಕೂಡ ಒಂದಿಷ್ಟು ಜನ ಮಾತಾಡ್ತಾರೆ. ಬಟ್ ಒಂದಿಷ್ಟು ಜನ ಇಲ್ಲ, ಇಲ್ಲಿ ದೆವ್ವ ಇದೆ, ರಾತ್ರಿ ಹೊತ್ತು ಇಲ್ಲಿ ಏನೇನೋ ವಿಚಿತ್ರವಾದ ಶಬ್ದಗಳು ಕೇಳಿಸ್ತಾನೆ ಇರುತ್ತೆ, ರೂಮ್ನಾಗಿದ್ದಿರೋ ಭೂತ ನಡೆದಾಡ್ತಾನೆ ಇರುತ್ತೆ ಅಂತ ಈ ಥರ ಮಾತಾಡೋರು ಇದ್ದಾರೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ಏನಂತಂದರೆ, ಅಲ್ಲಿನ ಜನರ ಅನುಭವ, ಅಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಇಲ್ಲ, ಆ ರೋಡ್ ಅನ್ನೋದು ದಟ್ಟ ಕಾಡಿಂದ ಸುತ್ತಕೊಂಡಿದೆ. ಅದಲ್ಲದೆ ಸುಮಾರು ವರ್ಷಗಳ ಹಿಂದೆ ಅನೇಕ ಕೊಲೆಗಳು ಇಲ್ಲಿ ನಡೆದಿದೆ, ಅನೇಕ ಕೊಲೆಗಳು, ಆತ್ಮಹತ್ಯೆಗಳು ಇಲ್ಲಿ ಆಗ್ತಾನೆ ಇದೆಯಂತೆ. ಸೊ ಇವೆಲ್ಲ ನಡೆದಿರೋದ್ರಿಂದಲೇ ಈ ಒಂದು ದೆವ್ವ, ಭೂತ, ಪಿಶಾಚಿಗಳು ಈ ಒಂದು ಡೌನ್ ಹಿಲ್ ಎನ್ನುವ ಜಾಗದಲ್ಲಿ ಇವತ್ತಿಗೂ ಕೂಡ ಇದೆ ಅಂತ ಅಲ್ಲಿನ ಜನ ಇವತ್ತಿಗೂ ಮಾತಾಡ್ತಾರೆ. ಈ ಕಡೆ ಸುಂದರವಾದ ಜಾಗ ಆದರೆ, ಒಳ್ಳೆ ಗಿರಿಧಾಮ, ಬೆಟ್ಟ ಗುಡ್ಡಗಳಿಂದ ಕೂಡಿದ್ರು ಕೂಡ ಅಲ್ಲಿ ಒಂದು ಭಯಾನಕ ಸ್ಥಳ ಕೂಡ ಇದೆ. ಸೊ ಇದು ಅಲ್ಲಿನ ಜನರು ಮಾತಾಡ್ಕೊಳ್ತಿರುವಂತಹ ಒಂದಿಷ್ಟು ವಿಷಯವಷ್ಟೇ. ಎಷ್ಟರ ಮಟ್ಟಿಗೆ ಇದು ನಿಜನೋ ಅಥವಾ ಎಷ್ಟರ ಮಟ್ಟಿಗೆ ಇದು ಸುಳ್ಳೋ ಗೊತ್ತಿಲ್ಲ, ಬಟ್ ಇಲ್ಲಿ ಎರಡು ಥರ ಮಾತಾಡುವಂಥ ಜನಗಳು ಇದ್ದಾರೆ. ಸೊ ಇವತ್ತಿಗೂ ಕೂಡ ಇದು ನಡೀತಾನೆ ಇದೆಯಂತೆ. ಕರ್ಸಿಯನ್ ಪ್ರದೇಶದಲ್ಲಿರುವಂತಹ ಈ ಡೌನ್ ಹಿಲ್ ಎನ್ನುವ ಜಾಗದಲ್ಲಿ ಈ ಥರ ಘಟನೆಗಳು ಇಂದಿಗೂ ನಡೀತಾನೆ ಇರುತ್ತಂತೆ. ಓಕೆ, ಇದಿಷ್ಟು ಈ ಒಂದು ಡಾರ್ಜಿಲಿಂಗ್ನಲ್ಲಿರುವಂತಹ ಕರ್ಸಿಯನ್ ಪ್ರದೇಶದಲ್ಲಿ ನಡೀತಿರುವಂತಹ ಡೌನ್ ಹಿಲ್ನ ಒಂದು ಚಿಕ್ಕ ಕಥೆ. ಇನ್ನೊಂದು ಗೋಸ್ಟ್ ಸ್ಟೋರಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು ಆಲ್. ನಿಮ್ಮ ಯುವ ಪಡ್ಕೊ.